ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋ ಅದ್ರಿ ಅಂತ ಅಂತೀನಿ. ಬರ್ರಿ ಫ್ರೆಂಡ್ಸ, ಇವತ್ತಿನ ಈ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಎಲ್ಲರೂ ನನ್ನ ಬ್ಲಾಗಿಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತಿನ ಬ್ಲಾಗ್ ಒಳಗೆ ನಾನು ನಮ್ಮ ಜಡ್ಫಿ ರೋಡಿಗೆ ಇರುವಂಥ ಒಂದು ಗಾಂಧಿ ಭವನ ಏನೈತಲ್ಲ ಅದ್ರದ್ದು ಒಂದು ಟೂರ್ ಮಾಡಕತ್ತೀನಿ. ಎಲ್ಲರೂ ನನ್ನ ಜೊತೆ ಜಾಯ್ನ್ ಆಗ್ರಿ. ಓಕೆ ಫ್ರೆಂಡ್ಸ್, ನೋಡ್ರಿ ಫ್ರೆಂಡ್ಸ್, ಇದು ನಮಗೆ ಬಿಜಾಪುರದ ಗಾಂಧಿ ಭವನದ ಮೇನ್ ಎಂಟ್ರೆನ್ಸ್ ಗೇಟ್. ಬರೀ ಒಳಗೆ ಹೋಗುಮ. ಇವು ಗಾಂಧೀಜಿಯವರ 3 ಕೋತಿಗಳು. ಇವು ಏನು ಮೆಸೇಜ್ ಕೊಡ್ತಾವತ್ತಂದ್ರೆ, ಮೊದಲನೇದು ಕೆಟ್ಟದ್ದನ್ನು ಕೇಳಬಾರ್ದು, ಎರಡನೇದು ಕೆಟ್ಟದ್ದನ್ನು ನೋಡಬಾರ್ದು, ಮತ್ತು ಮೂರನೇದು ಕೆಟ್ಟದ್ದನ್ನು ಮಾತಾಡಬಾರ್ದು ಅಂತೇಳಿ ಇವು ನಮಗೆ ಮೆಸೇಜ್ ಕೊಡ್ತಾವೆ. ನೋಡ್ರಿ, ಇದು ಗಾಂಧಿ ಭವನ ಮೇನ್ ಎಂಟ್ರೆನ್ಸ್. ಇದು ನೋಡ್ರಿ, ಗಾಂಧೀಜಿ ಭವನಕ್ಕೆ ಒಳಗೆ ಹೋಗುವ ಪ್ರವೇಶ ದ್ವಾರ ನೋಡ್ಬೋದು. ಇಲ್ಲಿ ಫೋಟೋ ನೋಡ್ರಿ, ಗಾಂಧೀಜಿಯವ್ರದ್ದು ಫೋಟೋ ಹೆಂಗೈತಿ. ಫೋಟೋ ಹಾಕ್ಯಾರ ಇಲ್ಲಿ ಮೇನ್ ವೆಲ್ಕಮ್ ಇದ್ರೊಳಗೆ. ನೋಡ್ರಿ ಫ್ರೆಂಡ್ಸ್, ಇಲ್ಲಿ ನಾವು ಗಾಂಧೀಜಿ ಭವನ ಒಳಗೆ ಹೋಗೋಣನೆ ಎಂಟ್ರೆನ್ಸ್ ಒಳಗೆ ಮಸ್ತ್ ಒಂದು ಇದು ಅದ, ಗಾಂಧೀಜಿಯವ್ರ ಪ್ರತಿಮೆ ಐತಿ ನೋಡ್ರಿ. ಇಲ್ಲಿ ನನ್ನ ಜೀವನವೇ ನನ್ನ ಸಂದೇಶ ಅಂಥೇಳಿ ಅಷ್ಟು ಭಾರಿ ಒಂದು ಪ್ರತಿಮೆಯನ್ನು ಮಾಡಿ ಇಟ್ಟಾರ, ನೋಡ್ಬೋದು ಇಲ್ಲಿ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಗಾಂಧೀಜಿಯವರ ಜೀವನ ಫೋಟೋ ಮತ್ತು ಅವರು ನಮ್ಮ ದೇಶಕ್ಕಾಗಿ ಸ್ವತಂತ್ರ ಪಡೆಯೋದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ, ಅವುಗಳ ಮಾಹಿತಿ ಇಲ್ಲಿ ಹಾಕಿದ್ದಾರೆ ಫ್ರೆಂಡ್ಸ್. ನೋಡ್ಬೋದು ನೀವು ಇಲ್ಲಿ. ಇಲ್ಲಿ ಹಾಕಿದಂತಹ ಪ್ರತಿಯೊಂದು ಫೋಟೋ ಕೂಡ ಮಹಾತ್ಮ ಗಾಂಧೀಜಿಯವರ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ನೀಡಿದ್ದಾರೆ ಫ್ರೆಂಡ್ಸ್. ನೋಡ್ಬೋದು ನೀವು ಇಲ್ಲಿ.
ನೋಡ್ರಿ ಇಲ್ಲಿ ಒಂದು ಚಿಕ್ಕ ಫಂಕ್ಷನ್ ಹಾಲ್ನು ಮಾಡ್ಯಾರ. ಇಲ್ಲಿ ಏನಾದರೂ ಚಿಕ್ಕ ಪುಟ್ಟ ಕಾರ್ಯಕ್ರಮ ಇದ್ರೆ ಇಲ್ಲಿ ನಡೆಸ್ಬೋದು ಅಂತ ಹೇಳಿ ಗಾಂಧಿ ಭವನ ಒಳಗೊಂದು ಚಿಕ್ಕ ಮೀಟಿಂಗ್ ಹಾಲ್ ರೂಮನ್ನು ಮಾಡಿದ್ದಾರೆ. ನೋಡ್ಬೋದು ಇಲ್ಲಿ ನೋಡ್ರಿ ಇದು ಓಪನ್ ಗ್ರೌಂಡ್ ಹಾಲ್ ಅದ. ಇಲ್ಲಿ ಪ್ರತಿ ವರ್ಷ ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ಆಚರಣೆ ಮಾಡ್ತಾರೆ. ಇಲ್ಲಿ ಬಹಳಷ್ಟು ಜನ ಬರ್ತಾರೆ ಈ ಒಂದು ಫಂಕ್ಷನಿಗೆ. ನೋಡಿ ಫ್ರೆಂಡ್ಸ್, ಇದು ಏನೈತಂದ್ರೆ ಗಾಂಧೀಜಿಯವ್ರ ಪ್ರತಿಮೆ ಮೂರ್ತಿ ಐತಿ ಒಳಗೆ. ಅಲ್ಲಿ ಸತ್ಯವೇ ದೇವರು, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅಂಥೇಳಿ ಬರ್ದಾರ. ನೋಡ್ಬೋದು ಅದ್ರ ಮಗ್ಗಲ್ಕೆ ಇದು ಬಾಲ್ಭವನ್ ಕಟ್ಟಡ ಐತಿ. ನೋಡ್ಬೋದು ನೋಡ್ರಿ ಇಲ್ಲಿ ಎಷ್ಟು ಸುಂದರವಾಗಿ ಕಟ್ಟ್ಯಾರ. ನೋಡ್ಬೋದು ಇಲ್ಲಿ ಗಾಂಧೀಜಿಯವರ ಒಂದು ಪ್ರತಿಮೆ ಮಾಡ್ಯಾರ. ಎಷ್ಟು ಚಲೋ ಆಗಿ ಡಿಸೈನ್ ಮಾಡ್ಯಾರ ನೋಡ್ರಿ ಇದು. ಮತ್ತೆ ಇಲ್ಲಿ ಕುಂತ ಆರಾಮ್ ಮಾತಾಡ್ಬೋದು ಗಾಂಧೀಜಿ. ಅಷ್ಟೇ ಅಲ್ಲ, ಇದಕ್ಕಿಂತ ಹೆಚ್ಚಿನ ಒಂದು ಮಾನ್ಯುಮೆಂಟ್ಸ್ಗಳು ತೋರ್ಸೋಕ್ಕೆ ನಾ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ನನ್ನ ಬ್ಲಾಗ್ ಒಳಗೆ. ನೀವು ನಂಗೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೂ ಇದು ನಿಮಗೆ ನನ್ನ ಬ್ಲಾಗ್ ವೀಡಿಯೋಸ್ ಚಲೋ ಅನಿಸೋದು ಅಂದರೆ ಇದು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಒಳಗೆ ಶೇರ್ ಮಾಡ್ಕೊರಿ ಫ್ರೆಂಡ್ಸ್. ಓಕೆ, ಬರ್ರಿ ಮುಂದೆ ಏನೈತೆ ಅನ್ನೋದು ಹೇಳ್ತೀನಿ.